ಹಾಯ್ ಎಲ್ರಿಗೂ. ಇವತ್ತು ಮೂರು ಸಾಮಗ್ರಿಗಳನ್ನು ಉಪಯೋಗಿಸ್ಬಿಟ್ಟು ಪ್ರೆಷರ್ ಕುಕ್ಕರಲ್ಲಿ ಟೇಸ್ಟಿಯಾದ ಬಿಸ್ಕಿಟನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲನೇದಾಗಿ ಒಂದು ಪ್ರೆಷರ್ ಕುಕ್ಕರ್ ಒಳಗಡೆ ಒಂದು ಸ್ಟ್ಯಾಂಡ್ ಅಥವಾ ಒಂದು ಹಳೆ ಪ್ಲೇಟು ಆಗುತ್ತೆ, ಅದನ್ನು ಉಲ್ಟೈಗೆ, ಪ್ಲೇಟ್ ಆದರೆ ಉಲ್ಟೈಗೆ ಇಟ್ಬಿಟ್ಟು ಒಂದು 15 ನಿಮಿಷಗಳ ಕಾಲ ಪ್ರೀಹೀಟ್ ಆಗೋದಕ್ಕೆ ಬಿಟ್ಬಿಡಿ. ಅದರ ಬೆಲ್ಟ್ ಮತ್ತು ವಿಸಿಲನ್ನು ತೆಗೆದ್ಬಿಡಿ. ಈಗ 1 ಕಪ್ ಮೈದಾ ಹಿಟ್ಟು, ಅರ್ಧ ಕಪ್ನಷ್ಟು ಸಕ್ಕರೆ ಹುಡಿ, ಒಂದು ಅರ್ಧ ಕಪ್ನಷ್ಟು ಗೀ, ತುಪ್ಪ ಅಥವಾ ಬಟರು ಆಗುತ್ತೆ, ಮೆಲ್ಟ್ ಮಾಡಿರುವಂಥದ್ದು ಅಥವಾ ಎಣ್ಣೆನೂ ಆಗುತ್ತೆ. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಥರ ನೋಡಿ, ಒಂದು ಚಪಾತಿ ಹಿಟ್ಟಿನ ಅದಕ್ಕೆ ಅದನ್ನು ಕಲಿಸ್ಬಿಟ್ಟು, ತುಂಬಾ ಇದು ಈಸಿ. ಈ ಥರ ನಿಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಬಿಸ್ಕಿಟನ್ನು ಮಾಡಿ ಇಡಿ. ಹೀಗೆ ಸ್ವಲ್ಪ ದೂರ ಇಡಿ, ಅದು ಬೇಕಾದ ಮೇಲೆ ಸ್ವಲ್ಪ ದೊಡ್ಡದಾಗುತ್ತೆ ಅಷ್ಟೇ. ಅದಕ್ಕೆ ಈಗ ಈ ಥರ ಮಾಡಿಬಿಟ್ಟು ನಿಮಗೆ ಜಾಮಿದು ಹಾಕಿದ್ರೂ ಹಾಕ್ಬೋದು, ಆಪ್ಷನಲ್ ಅಷ್ಟೇ, ಚೆನ್ನಾಗಿ ಕಾಣಿಸುತ್ತೆ ಅಂತ ಅಷ್ಟೇ. ಈಗ ನೀವು ಪ್ರೀಹಿಟ್ ಮಾಡಿರೋ ಕುಕ್ಕರ್ ಇದೆಯಲ್ಲ, ಅದರೊಳಗಡೆ ನೀವು ಮಾಡಿಟ್ಟಿರೋ ಬಿಸ್ಕಿಟನ್ನು ಈ ಥರ ಇಟ್ಬಿಟ್ಟು ಒಂದು 20ರಿಂದ 25 ನಿಮಿಷ ಅಥವಾ 30 ನಿಮಿಷ ಮೆಲ್ಲ ಲೋ ಫ್ಲೇಮಲ್ಲಿ ಇಟ್ಟರೆ ನೋಡಿ, ತುಂಬಾ ಟೇಸ್ಟಿಯಾಗಿರುವಂತಹ ಬಿಸ್ಕಿಟ್ ರೆಡಿ ಆಯಿತು. ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.